ನೋಡಿ, ಸಚಿವರು ನಾನು ಕೇಳಿದ ಪ್ರಶ್ನೆಯನ್ನು ಅವರು ತಪ್ಪಾಗಿ ತಗೊಂಡಿದ್ದಾರೆ. ನಾನು ಕೇಳುವುದು ಏನು ಅಂತ ಕೇಳಿದರೆ, ಬೆಂಗಳೂರಿನಲ್ಲಿ ಇಲ್ಲಿಂದ ಅವರಿಗೆ ಮೊನ್ನೆ ಒಂದು ಪೊಲೀಸ್ ಔಟ್ಪೋಸ್ಟ್ ಚೆಕ್ ಪೋಸ್ಟ್ ಥರ ಒಂದು 100-200 ಚೆಕ್ ಪೋಸ್ಟ್ ಅಲ್ಲಿ ಯಾರೋ ಒಂದು ಕಾಂಟ್ರಾಕ್ಟರ್ ಬೆಂಗಳೂರಿನವ್ರು ಬಂದು ಹಾಕಿದ್ದಾರೆ. ತಮಿಳ್ನಾಡು ಇರಲಿ, ಯಾರೋ ಒಬ್ಬ ಹಾಕಿದ್ದಾನೆ. ಅವನು ಸ್ಥಳೀಯ ಪೊಲೀಸ್ ಇಲಾಖೆಯವರ ಹತ್ರ ಕೂಡ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸ್ಥಳೀಯ ಆ ಜಾಗ ಯಾರ್ದು, ಮಹಾನಗರ ಪಾಲಿಕೆ, ಅವರಿಗೂ ಮಾಹಿತಿ ಕೊಟ್ಟಿಲ್ಲ. ಅವನು ಬೇಕಾಬಿಟ್ಟಿ ಬಂದು ಟೆಂಡರ್ ತಗೊಂಡಿದ್ದಾನೆ ಅಂತೇಳಿ ಅವನು ಫುಟ್ಪಾತ್ ಮೇಲೆ, ಎಲ್ಲೆಲ್ಲಿ ರಾಜಕಾಲುವೆ ಮೇಲೆ, ಯಾವ್ಯಾವ ಮೀಡಿಯನ್ ಮೇಲೆ ಕಟ್ಕೊಂಡು ಹೋಗಿದ್ದಾನೆ, ಚೆಕ್ ಪೋಸ್ಟ್ ಥರ ಕಟ್ಟಿದ್ದಾನೆ. ಇವರು ಇಲ್ಲಿಂದ ಟೆಂಡರ್ ಕೊಡ್ಲಿ, ಅಲ್ಲಿ ಬಂದ ನಂತರ ಸ್ಥಳೀಯ ಸಂಸ್ಥೆ ಆಡಳಿತ ಪೊಲೀಸ್ ಇಲಾಖೆಯೊಂದಿಗೆ ಕೂತ್ಕೊಂಡು ಅವರು ನಿಗದಿಪಡಿಸಿದ ಜಾಗದಲ್ಲಿ ಹಾಕಬೇಕು. ಬಿಟ್ರೆ ಅವನು ಖುಷಿ ಬಂದ ಜಾಗದಲ್ಲಿ ಹಾಕಿಕೊಡ್ಲಿಕ್ಕೆ ಅವನ ಅಪ್ಪನ ಜಾಗ ಅಲ್ಲ, ಅದು ಮಹಾನಗರ ಪಾಲಿಕೆ ಜಾಗ. ಅವನು ಟೆಂಡರ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಾಳೆ ರಸ್ತೆ ಮಧ್ಯದಲ್ಲಿ ಕಟ್ಬಿಡುದಾ? 3 ಕಡೆ ರಸ್ತೆ ಮಧ್ಯದಲ್ಲಿ ಕಟ್ಟಿದ್ದಾನೆ ಅವನು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಸಾರ್ವಜನಿಕರು ನಗಾಡ್ತಾರೆ. ಸಾರ್ವಜನಿಕರಿಗೆ ನಿಯಮ ಗೊತ್ತಿಲ್ಲ. ಶಾಸಕರೇ ನೀವೇನು ಮಾಡ್ತೀರಿ ನೋಡಿ, ಇಲ್ಲಿ ರಸ್ತೆ ಮಧ್ಯದಲ್ಲಿ ಕಟ್ಟಿದ್ದಾರೆ ಅಂತ ನಮ್ಮ ಹತ್ರ 1000 ಪ್ರಶ್ನೆ ಕೊಡ್ತಾರೆ. ತಪ್ಪು ಮಾಡುವವರು ಇವರು, ಪ್ರಶ್ನೆಗೆ ಉತ್ತರ ನಾವು ಕೊಡಬೇಕಾ? ಇದು ಒಂದು ಪ್ರಶ್ನೆ. ಎರಡನೇದು ಎಲ್ಲ ಈ ಹಿಂದೆ ನಿಯಮ ಇತ್ತು. ಹೋರ್ಡಿಂಗ್ಸಿಗೆ ಟ್ಯಾಕ್ಸ್ ಇದೆ, ರೆವೆನ್ಯೂ ಕಲೆಕ್ಟ್ ಆಗುತ್ತೆ ಮಹಾನಗರ ಪಾಲಿಕೆಗೂ ಸ್ಥಳೀಯ ಸಂಸ್ಥೆಗಳಿಗೆ. ಇದು 1ನೇ ಭಾಗ. ನಾನು ಕೇಳುವಂಥದ್ದು, ಇಷ್ಟು ವರ್ಷದಿಂದ ಆ ಹೋರ್ಡಿಂಗ್ಸ್ಗಳಿಗೆ ಸ್ಥಳೀಯವಾಗಿ ಮಹಾನಗರ ಪಾಲಿಕೆ ಟೆಂಡರ್ ಕರೆದು ಯಾರು ಟೆಂಡರಲ್ಲಿ ಅತ್ಯಧಿಕವಾಗಿ ಕೋಟ್ ಮಾಡಿಕೊಂಡು ಭಾಗವಹಿಸ್ತಾರೆ ಅದು ಬೇರೆ. ಇವರು ಬೆಂಗಳೂರಿನಿಂದ ಹೋರ್ಡಿಂಗ್ಸ್ಗೆ, ಅಲ್ಲಿ ಮಂಗಳೂರಿನ ಹೋರ್ಡಿಂಗ್ಸ್ಗೆ ಟೆಂಡರ್ ಕರೆದಾಗ ಅದಕ್ಕೆ ಇವರು ಮಾನದಂಡ ಹಾಕ್ತಾರೆ. ಇವನ ಹತ್ರ ವರ್ಷಕ್ಕೆ ಇಷ್ಟು ಬಿಸ್ನೆಸ್ ಇರಬೇಕು. ಆ ಸ್ಥಳೀಯ 25 ವರ್ಷದಿಂದ ಮಾಡಿಕೊಂಡವನು ಏನು ಮಾಡ್ಬೇಕು ಹೇಳಿ? ಅವನು ಇಲ್ಲಿ ಬಂದು ಭಾಗವಹಿಸ್ಲಿಕ್ಕಾಗಲ್ಲ. ಅದರಲ್ಲಿ ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಅವನು ಆ ಫೌಂಡೇಶನ್ ಕಟ್ಟಿರ್ತಾನೆ, ಕಬ್ಬಿಣದ ರೋಡ್ ಕಟ್ಟಿರ್ತಾನೆ, ಅದೆಲ್ಲ ಅವನು ಕಟ್ಟಿರ್ತಾನೆ. ಅವನು ಕಟ್ಟಿದ ಫೌಂಡೇಶನ್ ಮೇಲೆ ಈ ಬೆಂಗಳೂರಿನವನು ಬಂದು, ಯಾರೋ ತಮಿಳ್ನಾಡು ಬಂದು ಫ್ಲಕ್ಸ್ ಹಾಕ್ತಾನೆ, ಹೋರ್ಡಿಂಗ್ಸ್ ರೆಂಟ್ ಕಲೆಕ್ಟ್ ಮಾಡ್ತಾನೆ. ಇದಕ್ಕೆ ಕಾನೂನು ರೀತಿಯಲ್ಲಿ ಅವರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೋದಾಗ UD ಡಿಪಾರ್ಟ್ಮೆಂಟ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೋರ್ಟಿನಲ್ಲಿ ಹಾಕಿದಂಥ ಅರ್ಜಿಯನ್ನು ಹಿಂದೆ ಪಡ್ಕೊಳ್ಳಿ ಅಂತೇಳಿ ಅವರಿಗೆ ಥ್ರೆಟ್ ಕೊಡ್ತಾ ಇದ್ದಾರೆ. ನಾನು ಕೇಳೋದು, ಈ ರೀತಿ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ? ಸುಮ್ಮನೆ ಇದು ವೇದವ್ಯಾಸು ಸುಮ್ಮನೆ ಹೇಳೋದಲ್ಲ ಸಭಾಧ್ಯಕ್ಷ. ಕೋರ್ಟಿಗೆ ಅರ್ಜಿ ತಂದು ಈಗ ವಿಧೇಯಕವನ್ನು ಖಂಡವಾಗಿ ಮತ್ತೆ ಈ ಬಿಲ್ ತರಕ್ ನಮ್ಮೇನು ವಿರೋಧ ಇಲ್ಲ. ಸಾರ್ವಜನಿಕ ಸ್ಥಳ ಫುಟ್ಪಾತ್ ಮೇಲೆಲ್ಲ ಹಾಕುವಂತ ಅಶ್ವಥ್ ನಾರಾಯಣ ಅವರೇ, ನಾನು ಹೇಳ್ತಾ ಇದ್ದೀನಿ ಕೇಳಿ ಸರ್. ಈಗ ಇದು ರೂಲ್ ಮಾಡಿಲ್ಲ ಸರ್, ರೂಲ್ಸ್ ಮಾಡ್ತೀವಿ. ನಾನು ಕೇಳೋದು ಬಿಲ್ ಅಲ್ಲ, ರೂಲ್ಸ್ ಮಾಡಿಲ್ಲ ಸಭಾಧ್ಯಕ್ಷರೇ. ಆಕ್ಟ್ ಅಲ್ಲೇ ಹಿಂಗ ಇಲ್ಲ ಸರ್. ನಾವಿವಾಗ ಸರ್ ಆಕ್ಟ್ ಅಂದ್ರೆ ಈಗ ರೂಲ್ಸ್ ಅಮೈಂಡ್ ಮಾಡ್ಬೇಕಲ್ಲ ಸರ್. ಸರ್ ರೂಲ್ಸ್ ಅಮೈಂಡ್ ಮಾಡಿಲ್ಲ ಸರ್ ಇನ್ನೂ. ಪಬ್ಲಿಕ್ ಸ್ಪೇಷಲ್ ಫಾರ್ ದ ಪರ್ಪಸ್ ಆಫ್ ದಿಸ್ ಸೆಕ್ಷನ್ mean any place which is open to the use and enjoyment of the public, whether it is actually used or enjoyed by the public or not, ಅಲ್ಲೆಲ್ಲ ಆಗ್ತೀವಿ ಅಂತ. ಸಭಾಧ್ಯಕ್ಷರೇ, ನಾವು ಹೇಳ್ತಾ ಇರೋದು ಪಬ್ಲಿಕ್ ಇರೋ ಪ್ಲೇಸ್ ಅಲ್ಲಿ ಜನಗಳಿಗೆ ಇನ್ಕನ್ವೀನಿಯನ್ಸ್ ಆಗುವಂತ ಜಾಗದಲ್ಲಿ ಹಾಕಲ್ಲ. ಪಾರ್ಕ್ ಅಲ್ಲಿ ಫುಟ್ಪಾತ್ ಮೇಲೆ ಯಾರಾದ್ರೂ ಅಡ್ವರ್ಟೈಸ್ ಬೋರ್ಡ್ ಹಾಕಕ್ಕಾಗ್ತದೆ ಸಭಾಧ್ಯಕ್ಷ? ಹಾಕಲ್ಲ ಅಂತ ಹೇಳ್ತಾ ಇದ್ದೀನಿ. ನಾಟ್ ಪೋರ್ಟ್. ಈಗ ವಿಧೇಯಕವನ್ನು ಸಾರ್ವಜನಿಕರ ಜಾಗದಲ್ಲಿ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 4 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 4 ಖಂಡಗಳು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಪ್ರಸ್ತಾವ ಮಂಡಿಸಿ. ಅಂಗೀಕರಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು
ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದಿನ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ KPSC ಬಗ್ಗೆ ಇವತ್ತು ಮಿನಿಸ್ಟರ್ ಕೊಡ್ತಾರೆ, ನಾಳೆ ಮಾಡ್ತೇವೆ. ಈಗ ಬಜೆಟ್ ಮೊದಲು ಚರ್ಚೆ ಮಾಡುವ. ಯಾವುದು ಅಲ್ಲ ಇವ್ರು ಅಲ್ಲ ಯಾರಾದ್ರೂ 4 ಜನ ಮಾತಾಡಿ ಶಾಸಕರು ಇವತ್ತು, ಅದು ನಾನು ತಗೊಳ್ಳಿ. ರಿಜ್ವಾನ್ ಮಾತಾಡಿ. ನೆಕ್ಸ್ಟ್ ಧೀರಜ BBMP ನಾಳೆ. ಮಾನ್ಯ ಅಧ್ಯಕ್ಷರೇ, 2026-27ನೇ ರಿಜ್ವಾನ್ ಅವರೇ, ಬಹಳಷ್ಟು ಜನ ಇದ್ದಾರೆ, ಸಂಕ್ಷಿಪ್ತವಾಗಿ ಅದು ಶಾರ್ಟ್ ಆಗಿ ಮಾಡಿ. ಸಾಲಿನ ಕರ್ನಾಟಕದ ಬಜೆಟ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಬಜೆಟ್ ಅಂದರೆ ಕೇವಲ ಅಂಕಿಅಂಶಗಳಲ್ಲ, ಇದು ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಬಡವರ ಪರ ಕೆಲಸ ಮಾಡಲು ಸಿಕ್ಕಿರ್ತಕ್ಕಂಥ ಅವಕಾಶ, ಸಂವಿಧಾನದ ಆಶಯಗಳನ್ನು ಈಡೇರಿಸುವ ಒಂದು ಸಾಧನೆ. ಇದು ಎಲ್ಲವನ್ನು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಅವರ 17ನೇ ಬಜೆಟ್ ಮುಖಾಂತರ ಮಾಡಿ ತೋರಿಸಿದ್ದಾರೆ ಅಂತ ನಾನು ಬಹಳ ಸಂತೋಷದಿಂದ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಬಾಲಕೃಷ್ಣ ಅವರೇ, ಈ ಬಜೆಟ್ ನಿಜವಾಗ್ಲೂ ಉತ್ತಮವಾದ ನಮಗೆ ಕಂಡು ಬರುತ್ತೆ. ಬಹುಶಃ ಸಿದ್ದರಾಮಯ್ಯನವರು ಈ ಬಜೆಟಿನ ಒಂದು ದೊಡ್ಡ ಭಾಗ ಸಾರ್ವಜನಿಕರ ಶಿಕ್ಷಣಕ್ಕೆ, ಬಾಲಕೃಷ್ಣ ಅವರೇ, ಸಾರ್ವಜನಿಕರ ಆರೋಗ್ಯಕ್ಕೆ ಇರ್ತಕ್ಕಂಥದ್ದು ನಮಗೆ ಮಾತಾಡ್ತಿದ್ದಾರೆ. ಕೂತ್ಕೊಳ್ಳಿ. ಸಮಾಜ ಕಲ್ಯಾಣ ಮತ್ತೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಾಗತ. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ 3,900 ಕೋಟಿ ರೂಪಾಯಿ ಮೀಸಲನ್ನು ಇಟ್ಟಿದ್ದಾರೆ. ಈ ಸಾರ್ವಜನಿಕರ ಶಾಲೆಗಳು ಇಡೀ ದೇಶದಲ್ಲಿ ಹಲವಾರು ಕಡೆ, UP, ಬಿಹಾರ್, ಮಧ್ಯಪ್ರದೇಶ ಎಲ್ಲ ಕಡೆ ಸಾವಿರಾರು ಕಾಲೇಜು, ಪಬ್ಲಿಕ್ ಸ್ಕೂಲ್ಸ್ ಅನ್ನು, ಸರ್ಕಾರಿ ಶಾಲೆಗಳನ್ನು ಮುಚ್ಚೋಗ್ತಾ ಇದ್ದಾವೆ. ಅಂತ ಸಂದರ್ಭದಲ್ಲಿ ದುರಸ್ತಿಗೆ ಮಾತ್ರ 640 ಕೋಟಿ ರೂಪಾಯಿಯನ್ನು ಮೀಸಲನ್ನು ಇಟ್ಟಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.